ಇಂದಿನಿಂದ ವಿಧಾನಸೌಧಕ್ಕೆ ಗೈಡೆಡ್ ಟೂರ್ ಆರಂಭ ಆಗ್ತಾ ಇದೆ. ಗೈಡೆಡ್ ಟೂರ್ಗೆ ಪ್ರವಾಸೋದ್ಯಮ ಇಲಾಖೆ ಸಹಯೋಗವಿದೆ. ವಿಧಾನಸೌಧದ ಇತಿಹಾಸದ ಬಗ್ಗೆ ಗೈಡ್ಗಳು ಮಾಹಿತಿ ಕೊಡ್ತಾರೆ. 2 ಮತ್ತು 4ನೇ ಶನಿವಾರ ಮತ್ತು ಭಾನುವಾರ ಮಾತ್ರ ವಿಧಾನಸೌಧಕ್ಕೆ ಪ್ರವೇಶ ಇರುತ್ತೆ. ಈ ಗೈಡೆಡ್ ಟೂರ್ಗೆ ಆನ್ಲೈನ್ ಮೂಲಕ ಬುಕಿಂಗ್ ಮಾಡೋ ಅವಕಾಶ ಇದೆ. ವಿಧಾನಸೌಧಕ್ಕೆ ಗೈಡೆಡ್ ಟೂರ್ಗೆ ಒಬ್ಬರಿಗೆ 50 ರೂಪಾಯಿ ಶುಲ್ಕ. ಈ ಟೂರ್ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ, ನೋಡಿ. Square and the basic American, the European style building. Look at this ground, it's on a higher altitude. So right opposite we have the Akara Kachari, which is a colonial building. ವಿಧಾನಸೌಧದ ಟೂರ್ ಗೈಡ್ಗಳಲ್ಲಿ ಒಬ್ಬರಾದಂಥ ರಾಜೇಶ್ ಅವ್ರ ಜೊತೆ ನಾನಿದ್ದೇನೆ. ಸರ್, ಮೊದಲನೇದಾಗಿ 69 ವರ್ಷಗಳಲ್ಲಿ ಇಂತಹ ಒಂದು ದಿನ ಬರುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಪ್ರಾಬಬ್ಲಿ ಇವತ್ತು ಮೊದಲನೇ ಮೈಲ್ ಸ್ಟೋನು ವಿಧಾನಸೌಧ ನೋಡ್ತಿರೋಂಥದ್ದು. ಈ ಒಂದು ಮೈಲ್ ಸ್ಟೋನ್ನಲ್ಲಿ ನೀವು ಭಾಗಿಯಾಗ್ತೀರಾ, ನೀವು ಟೂರ್ ಗೈಡ್ ಆಗಿದ್ದೀರಾ, ನಿಮಗೂ ಕೂಡ ಹೆಮ್ಮೆ ಇರುತ್ತೆ. ಸೊ ಈ ಒಂದು ಗೈಡ್ನಲ್ಲಿ ನಾವೇನೆಲ್ಲ ನೋಡ್ಬೋದು, ನಿಮಗೇನು ಅನಿಸುತ್ತೆ, ಪ್ರವಾಸಿಗರಿಗೆ ಏನು ಅನಿಸುತ್ತೆ, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ವಿಧಾನಸೌಧ ಅನ್ನೋದು ನಮ್ಮ ಪ್ರಜಾಪ್ರಭುತ್ವದ ಒಂದು ದೇಗುಲ. ಸೊ ಈ ದೇಗುಲನ ಪ್ರಜೆಗಳಿಗೋಸ್ಕರ ಓಪನ್ ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ ಆಗಿತ್ತು. ಸೊ ಎಷ್ಟೋ ದಿನದಿಂದನೇ ಜನಗಳಿಗೆ ಒಂದು ಇದು ಇತ್ತು. ಆದರೆ ಪಾರ್ಲಿಮೆಂಟ್ ಅಟ್ಯಾಕ್ ಆದಮೇಲೆ ನಂತರ ಸೆಕ್ಯೂರಿಟಿ ತುಂಬ ಕಟ್ಮಿಟ್ ಮಾಡಿದ್ರು. ಸೊ ಅದರಿಂದ ಏನಾಯಿತು, ಸೆಕ್ಯೂರಿಟಿ ಜಾಸ್ತಿ ಆಗಿರೋದ್ರಿಂದ ಜನರ ಒಂದು ದೇಗುಲ ಅಂತ ಏನಿದೆ ಅದಕ್ಕೆ ಅದು ಅಡ್ಡಗೋಲು ಆದಮೇಲೆ ಜನಗಳಿಗೆಲ್ಲರಿಗೂ ನಮ್ಮ ದೇವಸ್ಥಾನ ಅನ್ನೋದ್ರಲ್ಲಿ ಏನಿದೆ ನೋಡೋದಕ್ಕೆ, ದಿಸ್ ಟೆಂಪಲ್ ಆಫ್ ಡೆಮೋಕ್ರಸಿ ಅಂತ ಹೇಳೋದು ಮಾತ್ರನೇ ಅಲ್ಲ, ಇಟ್ ಈಸ್ ಆಲ್ಸೋ ಫಾರ್ ದ ಪೀಪಲ್ ಅಂತ ಹೇಳಿ ಸ್ಪೀಕರ್ ಅವ್ರು ಏನು ಮಾಡ್ತಾರೆ, ಖಾದರ್ ಸರ್, ಎಲ್ಲರಿಗೂ ಓಪನ್ ಆಗಬೇಕು ಅಂತ ಹೇಳಿ ವೆನ್ ದಿಸ್ ಡಿಸ್ಕಷನ್ ಹ್ಯಾಪನ್ಸ್ ವಿತ್ KSTDC ಇಲ್ಲ, ಎಲ್ಲರಿಗೂ ಸುಮ್ಮನೆ ಓಪನ್ ಮಾಡಿ ಎಲ್ಲರನ್ನೂ ಅವ್ರಿಗೆ ನೋಡೋದಕ್ಕೆ ಅಂತ ಬಿಡ್ದಿರ, ಅವ್ರಿಗೆ ಅಂತ ಹೇಳಿ ಒಂದು ಗೈಡೆಡ್ ಟೂರ್ ಇರಲಿ, ಜನಗಳಿಗೆ ಈ ವಿಧಾನಸೌಧ ಏನಕ್ಕೆ ಕಟ್ಟಿದ್ದಾರೆ ಇದರ ಪ್ರಾಮುಖ್ಯತೆ ತಿಳಿಸ್ಬೇಕು ಅಂತ ಹೇಳಿ ಈ ಒಂದು ಪ್ಲ್ಯಾನ್ನ ಇದು ಮಾಡ್ತಾರೆ. ಸೊ ವಿ ಹ್ಯಾವ್ ಡಿಪ್ಲಾಯ್ಡ್ ಕ್ಲೋಸ್ ಟು 8 ಟೂರ್ ಗೈಡ್ಸ್, ವಾಕಿಂಗ್ ಟೂರ್ ಗೈಡ್ಸ್ ಇಲ್ಲಿ. ಸೊ ಎಲ್ಲರನ್ನೂ KSTDC ಹ್ಯಾಸ್ ಟ್ರೈನ್ಡ್ ಆ್ಯಂಡ್ ಈಚ್ ಆಫ್ ದೀಸ್ ಟೂರ್ ಗೈಡ್ಸ್ ಆರ್ ಆಲ್ಸೋ ಸರ್ಟಿಫೈಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೂರಿಸಮ್. ಸೊ ಅವ್ರ ಕಡೆಯಿಂದ ಬಂದು ಎಲ್ಲರಿಗೂ ಒಂದು ಆಪರ್ಚುನಿಟಿ ಸಿಗಬೇಕು, ಜನಗಳಿಗೆಲ್ಲರಿಗೂ ವಿಧಾನಸೌಧ ಅಂತ ಹೇಳಿದ್ರೆ ಏನು, ಅದರ ಪ್ರಾಮುಖ್ಯತೆ ಏನು, ಕಟ್ಟಿರೋ ಇದ್ರದ್ದು ಹಿಂದೆ ಯಾರೆಲ್ಲ ಇದಕ್ಕೆ ಸಹಾಯ ಮಾಡಿದ್ದಾರೆ, ಯಾರೆಲ್ಲ ಇದರ ಒಂದು ದೂರದೃಷ್ಟಿ ಇಟ್ಕೊಂಡು ಇದನ್ನು ಕಟ್ಟಿದ್ದಾರೆ ಅನ್ನೋದನ್ನು ಜನಗಳಿಗೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಮಾಹಿತಿ ಪದಪ್ರಯಾಣ ಶುರು ಮಾಡಿದ್ದಾರೆ. ಸರ್, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಸೊ ಇಲ್ಲಿಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಒಂದು ಕಡೆ ಆಯಿತು ಅಂದರೆ, ಇತಿಹಾಸ, ಇದರ ಪುರಾತನದ ಮಹತ್ವ, ಇದರ ಮಹತ್ವ, ವಿಧಾನಸೌಧ ಯಾಕೆ ಕಟ್ಟಿದ್ರು, ಯಾರು ಕಟ್ಟಿದ್ರು, ಅದ್ರ ಜೊತೆಗೆ ಆ ಸ್ಥಳದಲ್ಲಿದ್ದಾಗಲೇ ಆ ಸ್ಥಳದ ಮಹತ್ವವನ್ನು ಅರಿವಿಗಾಗಿ ತರೋದಕ್ಕಾಗಿ 8 ಜನ ಟೂರ್ ಗೈಡ್ಗಳನ್ನು ನೇಮಕ ಮಾಡಲಾಗಿರುವಂಥದ್ದು. ಖಂಡಿತವಾಗಿಯೂ ಇದು ವಿಧಾನಸೌಧದ ಅನ್ನೋದಕ್ಕಿಂತ ಕರ್ನಾಟಕದ ಇತಿಹಾಸದಲ್ಲಿ ಟೂರಿಸಂ ವಿಚಾರದಲ್ಲಿ ಮತ್ತೊಂದು ಹಂತಕ್ಕೆ ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂದಿನಿಂದ ವಿಧಾನಸೌಧಕ್ಕೆ ಗೈಡೆಡ್ ಟೂರ್ ಆರಂಭ ಆಗ್ತಾ ಇದೆ. ಗೈಡೆಡ್ ಟೂರ್ಗೆ ಪ್ರವಾಸೋದ್ಯಮ ಇಲಾಖೆ ಸಹಯೋಗವಿದೆ. ವಿಧಾನಸೌಧದ ಇತಿಹಾಸದ ಬಗ್ಗೆ ಗೈಡ್ಗಳು ಮಾಹಿತಿ ಕೊಡ್ತಾರೆ. 2 ಮತ್ತು 4ನೇ ಶನಿವಾರ ಮತ್ತು ಭಾನುವಾರ ಮಾತ್ರ ವಿಧಾನಸೌಧಕ್ಕೆ ಪ್ರವೇಶ ಇರುತ್ತೆ. ಈ ಗೈಡೆಡ್ ಟೂರ್ಗೆ ಆನ್ಲೈನ್ ಮೂಲಕ ಬುಕಿಂಗ್ ಮಾಡೋ ಅವಕಾಶ ಇದೆ. ವಿಧಾನಸೌಧಕ್ಕೆ ಗೈಡೆಡ್ ಟೂರ್ಗೆ ಒಬ್ಬರಿಗೆ 50 ರೂಪಾಯಿ ಶುಲ್ಕ. ಈ ಟೂರ್ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ, ನೋಡಿ. Square and the basic American, the European style building. Look at this ground, it's on a higher altitude. So right opposite we have the Akara Kachari, which is a colonial building. ವಿಧಾನಸೌಧದ ಟೂರ್ ಗೈಡ್ಗಳಲ್ಲಿ ಒಬ್ಬರಾದಂಥ ರಾಜೇಶ್ ಅವ್ರ ಜೊತೆ ನಾನಿದ್ದೇನೆ. ಸರ್, ಮೊದಲನೇದಾಗಿ 69 ವರ್ಷಗಳಲ್ಲಿ ಇಂತಹ ಒಂದು ದಿನ ಬರುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಪ್ರಾಬಬ್ಲಿ ಇವತ್ತು ಮೊದಲನೇ ಮೈಲ್ ಸ್ಟೋನು ವಿಧಾನಸೌಧ ನೋಡ್ತಿರೋಂಥದ್ದು. ಈ ಒಂದು ಮೈಲ್ ಸ್ಟೋನ್ನಲ್ಲಿ ನೀವು ಭಾಗಿಯಾಗ್ತೀರಾ, ನೀವು ಟೂರ್ ಗೈಡ್ ಆಗಿದ್ದೀರಾ, ನಿಮಗೂ ಕೂಡ ಹೆಮ್ಮೆ ಇರುತ್ತೆ. ಸೊ ಈ ಒಂದು ಗೈಡ್ನಲ್ಲಿ ನಾವೇನೆಲ್ಲ ನೋಡ್ಬೋದು, ನಿಮಗೇನು ಅನಿಸುತ್ತೆ, ಪ್ರವಾಸಿಗರಿಗೆ ಏನು ಅನಿಸುತ್ತೆ, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ವಿಧಾನಸೌಧ ಅನ್ನೋದು ನಮ್ಮ ಪ್ರಜಾಪ್ರಭುತ್ವದ ಒಂದು ದೇಗುಲ. ಸೊ ಈ ದೇಗುಲನ ಪ್ರಜೆಗಳಿಗೋಸ್ಕರ ಓಪನ್ ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ ಆಗಿತ್ತು. ಸೊ ಎಷ್ಟೋ ದಿನದಿಂದನೇ ಜನಗಳಿಗೆ ಒಂದು ಇದು ಇತ್ತು. ಆದರೆ ಪಾರ್ಲಿಮೆಂಟ್ ಅಟ್ಯಾಕ್ ಆದಮೇಲೆ ನಂತರ ಸೆಕ್ಯೂರಿಟಿ ತುಂಬ ಕಟ್ಮಿಟ್ ಮಾಡಿದ್ರು. ಸೊ ಅದರಿಂದ ಏನಾಯಿತು, ಸೆಕ್ಯೂರಿಟಿ ಜಾಸ್ತಿ ಆಗಿರೋದ್ರಿಂದ ಜನರ ಒಂದು ದೇಗುಲ ಅಂತ ಏನಿದೆ ಅದಕ್ಕೆ ಅದು ಅಡ್ಡಗೋಲು ಆದಮೇಲೆ ಜನಗಳಿಗೆಲ್ಲರಿಗೂ ನಮ್ಮ ದೇವಸ್ಥಾನ ಅನ್ನೋದ್ರಲ್ಲಿ ಏನಿದೆ ನೋಡೋದಕ್ಕೆ, ದಿಸ್ ಟೆಂಪಲ್ ಆಫ್ ಡೆಮೋಕ್ರಸಿ ಅಂತ ಹೇಳೋದು ಮಾತ್ರನೇ ಅಲ್ಲ, ಇಟ್ ಈಸ್ ಆಲ್ಸೋ ಫಾರ್ ದ ಪೀಪಲ್ ಅಂತ ಹೇಳಿ ಸ್ಪೀಕರ್ ಅವ್ರು ಏನು ಮಾಡ್ತಾರೆ, ಖಾದರ್ ಸರ್, ಎಲ್ಲರಿಗೂ ಓಪನ್ ಆಗಬೇಕು ಅಂತ ಹೇಳಿ
ವೆನ್ ದಿಸ್ ಡಿಸ್ಕಷನ್ ಹ್ಯಾಪನ್ಸ್ ವಿತ್ ಕೆ ಎಸ್ ಟಿ ಡಿ ಸಿ ಇಲ್ಲ ಎಲ್ಲರಿಗೂ ಸುಮ್ಮನೆ ಓಪನ್ ಮಾಡಿ ಎಲ್ಲರನ್ನೂ ಅವ್ರಿಗೆ ನೋಡೋದಕ್ಕೆ ಅಂತ ಬಿಡ್ದಿರ ಅವ್ರಿಗೆ ಅಂತ ಹೇಳಿ ಒಂದು ಗೈಡೆಡ್ ಟೂರ್ ಇರಲಿ, ಜನಗಳಿಗೆ ಈ ವಿಧಾನಸೌಧ ಏನಕ್ಕೆ ಕಟ್ಟಿದ್ದಾರೆ ಇದರ ಪ್ರಾಮುಖ್ಯತೆ ತಿಳಿಸಬೇಕು ಅಂತ ಹೇಳಿ ಈ ಒಂದು ಪ್ಲ್ಯಾನ್ನ ಇದು ಮಾಡ್ತಾರೆ. ಸೊ ವಿ ಹ್ಯಾವ್ ಡಿಪ್ಲಾಯ್ಡ್ ಕ್ಲೋಸ್ ಟು 8 ಟೂರ್ ಗೈಡ್ಸ್, ವಾಕಿಂಗ್ ಟೂರ್ ಗೈಡ್ಸ್ ಇಲ್ಲಿ. ಸೊ ಎಲ್ಲರನ್ನೂ ಕೆ ಎಸ್ ಟಿ ಡಿ ಸಿ ಹ್ಯಾಸ್ ಟ್ರೈನ್ಡ್ ಆ್ಯಂಡ್ ಈಚ್ ಆಫ್ ದೀಸ್ ಟೂರ್ ಗೈಡ್ಸ್ ಆರ್ ಆಲ್ಸೋ ಸರ್ಟಿಫೈಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೂರಿಸಮ್. ಸೊ ಅವ್ರ ಕಡೆಯಿಂದ ಬಂದು ಎಲ್ಲರಿಗೂ ಒಂದು ಆಪರ್ಚುನಿಟಿ ಸಿಗಬೇಕು, ಜನಗಳಿಗೆಲ್ಲರಿಗೂ ವಿಧಾನಸೌಧ ಅಂತ ಹೇಳಿದ್ರೆ ಏನು, ಅದರ ಪ್ರಾಮುಖ್ಯತೆ ಏನು, ಇದ್ರ ಕಟ್ಟಿರೋ ಇದ್ರದ್ದು ಹಿಂದೆ ಯಾರೆಲ್ಲ ಇದಕ್ಕೆ ಸಹಾಯ ಮಾಡಿದ್ದಾರೆ, ಯಾರೆಲ್ಲ ಇದರ ಒಂದು ದೂರದೃಷ್ಟಿ ಇಟ್ಕೊಂಡು ಇದನ್ನು ಕಟ್ಟಿದ್ದಾರೆ ಅನ್ನೋದನ್ನು ಜನಗಳಿಗೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಮಾಹಿತಿ ಪದಪ್ರಯಾಣ ಶುರು ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಸೊ ಇಲ್ಲಿಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಒಂದು ಕಡೆ ಆಯಿತು ಅಂದರೆ ಇತಿಹಾಸ, ಇದರ ಪುರಾತನದ ಮಹತ್ವ, ವಿಧಾನಸೌಧ ಯಾಕೆ ಕಟ್ಟಿದ್ರು, ಯಾರು ಕಟ್ಟಿದ್ರು, ಅದ್ರ ಜೊತೆಗೆ ಆ ಸ್ಥಳದಲ್ಲಿದ್ದಾಗಲೇ ಆ ಸ್ಥಳದ ಮಹತ್ವವನ್ನು ಅರಿವಿಗಾಗಿ ತರೋದಕ್ಕಾಗಿ 8 ಜನ ಟೂರ್ ಗೈಡ್ಗಳನ್ನು ನೇಮಕ ಮಾಡಲಾಗಿರುವಂಥದ್ದು. ಖಂಡಿತವಾಗಿಯೂ ಇದು ವಿಧಾನಸೌಧದ ಅನ್ನೋದಕ್ಕಿಂತ ಕರ್ನಾಟಕದ ಇತಿಹಾಸದಲ್ಲಿ ಟೂರಿಸಂ ವಿಚಾರದಲ್ಲಿ ಮತ್ತೊಂದು ಹಂತಕ್ಕೆ ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂದಿನಿಂದ ವಿಧಾನಸೌಧಕ್ಕೆ ಗೈಡೆಡ್ ಟೂರ್ ಆರಂಭ ಆಗ್ತಾ ಇದೆ. ಗೈಡೆಡ್ ಟೂರ್ಗೆ ಪ್ರವಾಸೋದ್ಯಮ ಇಲಾಖೆ ಸಹಯೋಗವಿದೆ. ವಿಧಾನಸೌಧದ ಇತಿಹಾಸದ ಬಗ್ಗೆ ಗೈಡ್ಗಳು ಮಾಹಿತಿ ಕೊಡ್ತಾರೆ. 2 ಮತ್ತು 4ನೇ ಶನಿವಾರ ಮತ್ತು ಭಾನುವಾರ ಮಾತ್ರ ವಿಧಾನಸೌಧಕ್ಕೆ ಪ್ರವೇಶ ಇರುತ್ತೆ. ಈ ಗೈಡೆಡ್ ಟೂರ್ಗೆ ಆನ್ಲೈನ್ ಮೂಲಕ ಬುಕ್ಕಿಂಗ್ ಮಾಡೋ ಅವಕಾಶ ಇದೆ. ವಿಧಾನಸೌಧಕ್ಕೆ ಗೈಡೆಡ್ ಟೂರ್ಗೆ ಒಬ್ಬರಿಗೆ 50 ರೂಪಾಯಿ ಶುಲ್ಕ. ಈ ಟೂರ್ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ, ನೋಡಿ. Square and the basic American, the European style building. Look at this ground, it's on a higher altitude. So right opposite we have the Akara Kachari, which is a colonial building. ವಿಧಾನಸೌಧದ ಟೂರ್ ಗೈಡ್ಗಳಲ್ಲಿ ಒಬ್ಬರಾದಂಥ ರಾಜೇಶ್ ಅವ್ರ ಜೊತೆ ನಾನಿದ್ದೇನೆ. ಸರ್, ಮೊದಲನೇದಾಗಿ 69 ವರ್ಷಗಳಲ್ಲಿ ಇಂತಹ ಒಂದು ದಿನ ಬರುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಪ್ರಾಬಬ್ಲಿ ಇವತ್ತು ಮೊದಲನೇ ಮೈಲ್ ಸ್ಟೋನು ವಿಧಾನಸೌಧ ನೋಡ್ತಿರೋಂಥದ್ದು. ಈ ಒಂದು ಮೈಲ್ ಸ್ಟೋನ್ನಲ್ಲಿ ನೀವು ಭಾಗಿಯಾಗ್ತೀರಾ, ನೀವು ಟೂರ್ ಗೈಡ್ ಆಗಿದ್ದೀರಾ, ನಿಮಗೂ ಕೂಡ ಹೆಮ್ಮೆ ಇರುತ್ತೆ. ಸೊ ಈ ಒಂದು ಗೈಡ್ನಲ್ಲಿ ನಾವೇನೆಲ್ಲ ನೋಡ್ಬೋದು, ನಿಮಗೇನು ಅನಿಸುತ್ತೆ, ಪ್ರವಾಸಿಗರಿಗೆ ಏನು ಅನಿಸುತ್ತೆ, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ವಿಧಾನಸೌಧ ಅನ್ನೋದು ನಮ್ಮ ಪ್ರಜಾಪ್ರಭುತ್ವದ ಒಂದು ದೇಗುಲ. ಸೊ ಈ ದೇಗುಲನ ಪ್ರಜೆಗಳಿಗೋಸ್ಕರ ಓಪನ್ ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ ಆಗಿತ್ತು. ಸೊ ಎಷ್ಟೋ ದಿನದಿಂದನೇ ಜನಗಳಿಗೆ ಒಂದು ಇದು ಇತ್ತು. ಆದರೆ ಪಾರ್ಲಿಮೆಂಟ್ ಅಟ್ಯಾಕ್ ಆದಮೇಲೆ ನಂತರ ಸೆಕ್ಯೂರಿಟಿ ತುಂಬ ಕಟ್ಮಿಟ್ ಮಾಡಿದ್ರು. ಸೊ ಅದರಿಂದ ಏನಾಯಿತು, ಸೆಕ್ಯೂರಿಟಿ ಜಾಸ್ತಿ ಆಗಿರೋದ್ರಿಂದ ಜನರ ಒಂದು ದೇಗುಲ ಅಂತ ಏನಿದೆ ಅದಕ್ಕೆ ಅದು ಅಡ್ಡಗೋಲು ಆದಮೇಲೆ ಜನಗಳಿಗೆಲ್ಲರಿಗೂ ನಮ್ಮ ದೇವಸ್ಥಾನ ಅನ್ನೋದ್ರಲ್ಲಿ ಏನಿದೆ ನೋಡೋದಕ್ಕೆ